ಸಂಜೆಯ ಶುಭೋದಯಗಳು. ಇವತ್ತು ನಮ್ಮೂರು ಹಿರಿಯೂರಿಗೆ ಬಂದಿದ್ದೆ. ಇದು ಗಣಪತಿ ಫಂಕ್ಷನ್ ಇತ್ತು. ನಮ್ಮ ಪುಸ್ತಕಗಳ ಬೇರೆ ಇತ್ತು. ನಾನು ವಿಡಿಯೋ ಮಾಡೋದು ನೋಡಿ ನಮ್ಮ ಅಡಿಗೆ ಬಟ್ಟ ತಿಪ್ಪಣ್ಣರೆಲ್ಲ ಮಕ ಮುಚ್ಕೊಂತಿದ್ರು. ಇವನೇ ರೋಬೋ ನಮ್ಮ ಮೀರೆಗೆ ನಾನೇ ರೌಡಿ ಅಂದ್ಕೊಂಡು ಅಡ್ಡಾಡ್ತಿರ್ತಾನೆ. ಇವನ್ಯಾವನ ಸೆಡೆ ನನ್ ಮಗ. ಅಣ್ಣ ಗೊತ್ತಿರ್ಲಿ ಬಿಡೋಣ, ಮನೆಗೆ ಸಣ್ಣ ತಗೊಂಡೋಗೋಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಮ್ಮ ಅಣ್ಣ ನೋಡಿದ್ರೆ ಇಷ್ಟು ವರ್ಷ ಆದ್ರೂ ಮದುವೆ ಆಗಿಲ್ಲ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದ. ಎಲ್ಲೋದ್ರೂ ಇವನೇ ಕಾಣ್ತಾನೆ. ಅದಕ್ಕೆ ನಾನು ಇವನಿಗೆ ಹೆಸರಿಕ್ಕಿದ್ದು ಪುಕ್ಷಟೆ ಅಧ್ಯಕ್ಷ ಅಂತ. ಇವತ್ತು ನಮ್ಮ ಹುಡುಗರೆಲ್ಲ ಸರಿ ಯಾವ ಥರ ಎಂಜಾಯ್ಮೆಂಟ್ ಇತ್ತಂದ್ರೆ ಸಖತ್ತಾಗಿದ್ವಿ. ಯಾವ ಥರ ಖುಷಿ ಅಂದರೆ ಹೇಳೋಕ್ಕಾಗ್ದಿರಷ್ಟು. ನಾವು ಇಷ್ಟಕ್ಕೊಂದೆಲ್ಲ ಖುಷಿ ಪಟ್ಟಿದ್ದು ಅಂದರೆ ಇವರಿಂದನೇ ಅನ್ಸುತ್ತೆ. ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿದ್ರು. ನಾನು ಅವಾಗಲೂ ಹೇಳ್ದಂಗೆ ಇವನು ಎಲ್ಲೋದ್ರೂ ಇವನೇ ಕಾಣ್ತಾನೆ. ಗಣಪತಿ ಮುಂದಿರೋ ಪ್ರಸಾದನೂ ಬಿಡಲ್ಲ. ನಮ್ಮ ರಮೇಶನ್ ನೋಡಿದ್ರೆ ಸನ್ಮಾನ ಮಾಡಿಲ್ಲ ಅಂತೇಳಿ ಅವನಿಗೆ ಓನರ್ ಹಾಕೊಂಡು ಬಿಲ್ಡಪ್ ತಾಣನು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂತ್ಬಿಡ್ಬೇಕಾ? ಅಷ್ಟೇ ಹಾಕಲೇ. ಎಣ್ಣಿದ ಮುಂದೆ ಹಾಕ್ತಾರಲ್ಲ ಇವತ್ತಿಷ್ಟೆಲ್ಲ ನೋಡ್ಕೊಂಡು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.